ಅಣ್ಣ ಅವರು ಬರ್ತಾರಂತಲ್ಲ ಇವತ್ತು ಮತ್ತೆ ಮಾತಾಡೋಕೆ ಊರಿಂದ ಮತ್ತೆ ಹಿರಿಯತ್ತದನಲ್ಲ ಸಂಗಪ್ಪ ಕರ್ಕೊಂಬರ್ಲೇನ ಹೋಗಿ. ಹಾಂ ಹೌದೌದು ಬರ್ತಂದಾರ ಸಂಗಪ್ಪಗ ಮತ್ತೆ ಎಲ್ಲ ಶರಣಪ್ಪಗೆ ಕರ್ಕೊಂಬ. ಊರು ದಣಿಯರ್ನ ಕರೆದಿನಿ, ಅವ್ರೇನು ಬರಲ್ಲ ಅನಿಸ್ತದೆ. ಊರ ಒಂದು 3-4 ಮಂದಿ ಹಿರಿಯರು ಬೇಕು ಮತ್ತೆ ಮಾತಾಡೋಕ್ಕೆಲ್ಲ. ಫಸ್ಟ್ ಅವನ್ನ ಕರೆದಿಲ್ಲಪ್ಪ, ಹೋಗಿ ಅವನ್ನ ನಾಗಮ್ಮನ ಕರ್ಕೊಂಬ ಫಸ್ಟ್ ಹೋಗಿ, ಅವ್ರು ಬರಲಿ. ಹ್ಞೂ ಅಣ್ಣ ಶಾಣ ಹೋಗಿ ಕರ್ಕೊಂಬರಕ ಬರ್ತಾರೆ ಅನಿಸ್ತೈತೆ. ಅವರು ಬಂದ್ರಪ್ಪ ಅಂದ್ರೆ ಊರಾಗ ಇಲ್ಲಿ ಒಂದು 4 ಮಂದಿ ಮಕ್ಕಳನ್ನ ಬರ್ತಾರೆ. ಎಲ್ಲರೂ ಸೇರಿ ಮಾತುಕತೆ ಮುಗಿಸ್ಬಿಡಮ್ಮ ಅಂತ. ಇವತ್ತು ಮುಗಿಸ್ಬಿಟ್ಟು ಅಂದ್ರೆ ಜಲ್ದಿ ಮದುವೆ ಒಂದು ಮುಗಿಬಿಡ್ತೈತೆ ಅಂತ. ಆಯ್ತಾಯ್ತು ಅಷ್ಟೇ ಮಾಡಮ್ಮ. ಫಸ್ಟ್ ಅವ್ರು ಬಂದ್ರೆ ನೋಡು, ಬಂದ್ರಪ್ಪ ಅಂದ್ರೆ ಶಾಣಮ್ಗೆ ಹೇಳು ಎಲ್ಲಷ್ಟು ಏನು ಬೇಕು ಒಂದು ಸ್ವಲ್ಪ ನಾಷ್ಟ ಇಷ್ಟ ಮಾಡ್ಬೇಕಲ್ಲ, ಬೀಗರಿಗೂ ಮಾಡ್ಬೇಕು, ಊರಿಗೆ ಮಂದಿಗೂ ಮಾಡ್ಬೇಕು, ಎಲ್ಲಷ್ಟು ವ್ಯವಸ್ಥೆ ಮಾಡ್ಬೇಕಲ್ಲ. ನಿನ್ನೆ ಏನು ಬೇಕು ಎಲ್ಲ ತಂದ್ಕೊಟ್ಟಿನಿ ಮಾಡಂತೇಳಿ ಜಲ್ದಿ. ಹ್ಞೂ ಅಣ್ಣ ಎಲ್ಲ ರೆಡಿ, ಎಲ್ಲ ವ್ಯವಸ್ಥೆ ಮಾಡಕತ್ತಾಗ ಎಲ್ಲ ಸ್ಟಾಲ್ ಎಲ್ಲ ಮಾಡಿ ಹೋಗ್ಯಾಳ. ಈಗ ಓಣ್ಯಾಗ ಮಂದಿ ಹೆಣ್ಮಕ್ಳನ್ನ ಕರ್ಕೊಂಡು ನಮ್ಮ ನಾಗಮ್ಮ ಓಣ್ಯಾಗ ಹೆಣ್ಮಕ್ಳನ್ನ ಕರ್ಕೊಂಡು ಮಾಡ್ಯಾಳ ಅಂದಿಟ್ಟು. ಹಾಂ ಅವ ಬಂದು ನೋಡಪ್ಪ, ಬಾರಂಗೆ ಯಾವ ಬಾರ ಬಿ. ಅಲ್ಲ ಎಲ್ಲಿಗೆ ಹೋಗಿದ್ದಿ? ನಾಗಮ್ಮನ ಕರ್ಕೊಂಬಂತ ಹೇಳ್ತಿಲ್ಲ ನನಗೆ, ಎಲ್ಲಿಗೆ ಹೋಗಿದ್ದೀನಿ ಈಗ? ಹಾಂ ಹೌದಲ್ಲ, ಹೌದು ಸರಿ ಆಯ್ತು ಬಿಡಿ. ನಾಗಮ್ಮನ ಒಬ್ರು ಕೂಡ ಹೇಳಿ ಅಂಗಡಿಗೆ ಹಂಗಾರೆ ಚಲೋ ಬಿಡಿ, ಎಲ್ಲ ವ್ಯವಸ್ಥೆ ಮಾಡ್ಕೊತಾರಲ್ಲ ಚಲೋ ಬಿಡಿ. ಹಂಗಾರೆ ಇವಾಗ ನೀನು ಜಲ್ದಿ ಬರ್ಬೇಕಿಲ್ಲ ಬೇ, ಯಾಕೆ ಇಷ್ಟೊತ್ತು ಮಾಡಿದ್ವಿ? ನಾಗಮ್ಮ ಕೂಡ ಬರ್ಬೇಕಿಲ್ಲ ಮುಂಜಾನೆ. ಇಲ್ಲಿ ಬಿಡಪ್ಪ ನಂದೇನು ನಡೀತೈತೆ, ತಂಗಿ ಅದಾಳಕಿ ಕರ್ಕೊಂಬಂದು ಮಾಡ್ರಿ ಎಲ್ಲ ಅಷ್ಟು ಹಾಕಿ ಎಲ್ಲ ಚಲೋ ತಂಗಿ ಮಾಡಿದ್ರೆ ನಾನು ಮಾಡಿದಂಗೆ ನಂದೇನು ಇರ್ತವೆ ಬಂದವಲ್ಲ ಆಕಿ ನಡೀತೈತೆ. ನಾನು ಇನ್ನೂ ಮುಂದೆಡೆ ಬರ್ತಾನೆ ಆಕಿ ಕರ್ಕೊಂಬಂದು ಬಿಡ್ಲಾರ್ದಂಗೆ ಹಾಕೊಂಬಂದು. ಅಲ್ಲೆಲ್ಲ ಶಿವ ನಿಮ್ಮ ಬೀಗರಿಗೆ ಹೇಳೋದಿಲ್ಲ, ಬಸವನವ್ರವು ನಾವು ಅಪ್ಪ ಹೇಳೋದಿಲ್ಲ, ಹೇಳ್ಬೇಕಿಲ್ಲಪ್ಪ ಮರ. ನಾನು ಹೇಳೋದು ಏನಾಯ್ತು ಬಿಡು ಸದ್ಯಕ್ಕೆ, ಸುಮ್ಮನೆ ಬಂದು ಉಳಿಗುಣದಲ್ಲಿ ಏನಲ್ಲ ಸುಮ್ಮನೆ ಮಾತುಕತೆಗೆ ಬರ್ತಾರೆ ಯಾಕಂತ ಮಾಡಿದ್ದೆ. ಆದರೆ ನಿನ್ನೆ ಫೋನ್ ಮಾಡಿದ್ನಲ್ಲ ಅಲ್ಲಿ ಇವ್ರ ಗೌಡ್ರ ಮನೆಗೆ, ಹೇಳಿದ್ನ ಹಂಗೆ ಬರ್ರಿ ಹಿಂಗೆ ಮಾತಾಡಕತ್ತೀವಿ ಅಂತ ಹೇಳಿ. ಮತ್ತು ಅವ್ರ ಇಚ್ಛೆ ಬಂದ್ರೆ ಬರಲಿ ಬಿಟ್ರೆ ಬಿಡ್ಲಿ. ಅದೇನು ಸರಿ ಬಿಡು, ಆದ್ರೆ ಒಂದು ಮಾತು ಹೇಳೋದೈತಲ್ಲ ಹೇಳಿದಲ್ಲ ಸಾಕು ಬಿಡು ಅಷ್ಟೇ. ಅಣ್ಣ ನಾನು ಹೋಗಿ ಊರಾಗ ಸಂಗಪ್ಪಗ ಮತ್ತು ಅವ್ರ ಶಾಣಪ್ಪಗ ಮತ್ತು ತಯಾರಿಗೆ ಅಂಬ್ರಿತಾತ್ಗ ಹೇಳಿ ಬರಲಿ ಎಲ್ಲರಿಗೆ, ಸೋಮೈತಾತ್ಗ. ಆಯ್ತು ಹೇಳ್ಬೋ ಎಲ್ಲರನ್ನ ಕರ್ಕೊಂಬ. ಅಷ್ಟೊತ್ತಿಗೆ ಶಿವಲಿಂಗ ಇಲ್ಲಿ ಹೋದ್ ನೋಡೆಲ್ಲ ಸ್ವಲ್ಪ ರೆಡಿ ಮಾಡಂತೇಳಿ, ಇಲ್ಲಿ ಚಾಪ್ ಗೀಪ್ ಎಲ್ಲ ಸ್ಟಾಯ್ಸ್ ಎಲ್ಲ ರೆಡಿ ಮಾಡಂತೇಳಿ. ಆಯ್ತಾಯ್ತಣ್ಣ ಹೇಳ್ತಂತ ನಾನು ಓದ್ತಂತ ಕರ್ಕೊಂಬರಕ್ಕೆ. ಆಯ್ತು ಒಳಗೆ ಹೋಗಂಗೆ, ಒಳಗೆ ಹೋಗ್ರಿ. ನಾನು ಇಲ್ಲಿ ಏನೈತೆ ಸಣ್ಣ ಪುಟ್ಟ ನೋಡ್ಕೊಂತನ, ಒಳಗೆ ಏನೈತೆ ನೋಡ್ಕೆ ಶಣಮ್ಮ ಏನು ಬೇಕು ನೋಡ್ಕೇಳವ, ಏನಾರು ಬೇಕಿದ್ರೆ ಹೇಳೋ ತಗೊಂಬಂದು ಕೊಡ್ತೀನಿ. ಇಲ್ಲ ನಮ್ಮ ನಾಗಮ್ಮದಲ್ಲ, ನಾಗಮ್ಮ ಇದ್ರೆಲ್ಲ ಅಚ್ಚುಕಟ್ಟಿರ್ತೈತೆ, ಏನಿದಿಲ್ಲ ಯಾಕಿದ್ರೆ ಎಲ್ಲ ಕರೆಕ್ಟ್. ಆಯ್ತು ನಾನು ಎಲ್ಲಷ್ಟು ಮಾಡಕತ್ತ ಮುಂಜಾನೆ ಎಲ್ಲ ಕೊಟ್ಟಿನಿ, ಎಲ್ಲಷ್ಟು ಸಾಮಾನತೆ ಹೋಗಿ ಏನು ಸಣ್ಣ ಪುಟ್ಟ ಏನಾದ್ರು ನೋಡ್ಕೊಂಡು ನಾನು ಹೇಳ್ಕೊಂಡು ತಗೊಂಬರಂತೆ ಅಂತ. ಈಗ ಆಯ್ತು ಅಷ್ಟೇ, ಏನು ನಾಷ್ಟಕ್ಕೆ ಅನ್ಬೇಕೆಲ್ಲ ಒಳಗಡೆ ಪಾಯಡೆಲ್ಲ ಹಚ್ಚಕತ್ತ ನಾವು ಮಕ್ಕಳೇ ಮಂದಿನ ಕರ್ಕೊಂಡು. ಏನು ಊರಾಗ ಎಲ್ಲ ಮಂದಿ ಅಂದ್ರೆ ಮತ್ತೆ ಬರ್ತಾರೆ ಮಂದಿ ಸುತ್ತಮುತ್ತಲಿಗೆ ಆದ್ರೆ ಒಂದು 20-30 ಮಂದಿ ಇರ್ತಾರೆ. ಮತ್ತು ಅವ್ರು ಬೀಗಿದ್ರೆ ಎಷ್ಟು ಮಂದಿ ಬರ್ತಾರೆ ಗೊತ್ತಿಲ್ಲ, ಒಂದು 50 ಮಂದಿ ಲೆಕ್ಕಕ್ಕೆ ಮಾಡಕತ್ತೈತಿ. ಅಲ್ಲ ಶಿವ ನಾನೇನು ಹೇಳ್ತಂದ್ರೆ ಎಲ್ಲಷ್ಟು ಮಂದಿ ಎಲ್ಲ ಜಿಗ್ಗೆ ಮಂದಿ ಕಲ್ತಾರಂತಂದ್ರೆ ಹೋಳಿಗೊಂಡು ಬಿಟ್ರಲ್ಲ ಸುಮ್ಮನೆ ಯಾಕೆ ಸುಮ್ಮನೆ ಅದೆಷ್ಟು ಹೊತ್ತಾತತ್ತೆ ಒಳ್ಳೆ ಮಂದಿ ಇರ್ತಾರೆ, ಹೋಳಿಗೊಂಡು ಬಿಟ್ರೆ ಸುಮ್ಮನೆ ಎಲ್ಲ ಮಾತುಕತೆ ಕುದುರಿತಂದ್ರೆ ಹೇಳಕತ್ತೆ ಸುಮ್ಮನೆ ಅದೊಂದು ಇಟ್ಟು ಹೇಳಕೋಗ್ಬಿಡ್ರಿ. ಹೋಳಿಗೊಂಡು ಬಿಟ್ರಿ ಎಲ್ಲ ಮಾತುಕತೆ ಎಲ್ಲ ಮುಗಿತಪ್ಪ ಅಂದ್ರೆ ಜಲ್ದಿ ಮುಗಿತಂದ್ರೆ ಎಲ್ಲ ಮಾತುಕತೆ ಹೇಳಿಬಿಡು. ನಮ್ಮ ನಾಗಮ್ಮ ಇರ್ತಾರೆ, ಒಳ್ಳೆ ಮಂದಿನ ಇರ್ತಾರೆ, ಅದೆಷ್ಟೊತ್ತು ಬೆಳಗ್ಗೆ ಹೋಳಿಗೆ ಮಾಡೋದು ಮಾಡಿಕೇಸಿ ಹೋಳಿಗೊಂಡು ಬಿಟ್ರೆ ಮುಗಿಸ್ಬಿಡೋಣ ಅಂತ ಕೆಲಸ. ಆಮೇಲೆ ಹೋಳಿಗೊಂಡ ಮೇಲೆ ಮದುವೆ ಮಾಡ್ಕೆ ಹಾಕ್ಬರ್ತೈತೆ. ಅಷ್ಟೇ ನೋಡಮ್ಮಂಗೆವ, ಅಷ್ಟೇ ಮಾತುಕತೆ ಜಲ್ದಿ ಮುಗಿತು ಎಲ್ಲಷ್ಟು ಆಯ್ತಪ್ಪ ಅಂದ್ರೆ ಅಷ್ಟೇ ಮಾಡಂತ. ಆಯ್ತು ಇವಾಗ ಒಳಗು ನೋಡಮ್ಮ ಅದು ಹೆಂಗಾಯ್ತು ಹೆಂಗಾಯ್ತು ಮಾಡಮ್ಮ. ನೀನಂತ ಇರ್ತಿಲ್ಲ ನಂಗೆ ಕರೆದು ಕೇಳತ್ತಂತ ನಾನು. ಸಂಗಪ್ಪಣ ಅದಿರಿ ನೋಡಾರ ನಮ್ಮೂರಾಗ ಇದೊಂದು ಪದ್ಧತಿ ಚಲೋ ಐತಪ್ಪ. ಹಂಗಾರ ಊರಾಗ ಹಿರಿಯರು ಒಬ್ರಿಗೆ ಹೇಳಿದ್ರೆ ಅವ್ರು ಕರ್ಕೊಂಬರ್ತಾರೆ. ಮನೆಗೆ ಎಲ್ಲರಿಗೆ ಹೇಳ್ಬೇಕಂತ ಏನಿಲ್ಲ. ಊರಾಗ ಯಾರಿಗೆ ನಾಳೆ ಸಂಗಪ್ಪನ ಹೇಳಿದ್ರೆ ಊರಾಗ ಹಿರಿಯರು ಎಲ್ಲರೂ ಹತ್ತನ ಕರ್ಕೊಂಬರ್ತಾರಲ್ಲ, ಅದು ಒಂದಕ್ಕಿದ್ದು ಐತೆ ಅನ್ನಿಸ್ತೈತೆ ಪದ್ಧತಿ. ಚಲೋ ಐತೆ ಹಂಗಾರ ಮನೆ ಹೋಗಿ ಎಲ್ಲ ಹೇಳಿಕೆ ಅಂತ ಕುಂದ್ರವ ಚಲೋ ಆಯ್ತು ನೋಡಿ. ಹಂಗಾರೆ ನಾನು ಇದೊಂದು ಬರೋಲ್ಲ ಹೊರಗೆ ಗೊತ್ತಾಯ್ತಾ. ಯಾರು ಬಂತೇಳ್ರಿ, ಬಂದೆ ಹೊರಗೆ ಬಂದೆ. ಸಿದ್ದಪ್ಪ ಏನು ಈ ಕಡೆ ಬಂದಲ್ಲ, ಏನು ನಿಮ್ಮ ಮನೆ ಕಳಿಸಿದ್ನೇನು ಹೆಂಗೆ? ಏನು ಮೊನ್ನೆ ಏನೋ ಅದೇನು ಗಲಾಟೆ ಆಗಿತ್ತಲ್ಲ ನಮ್ಮ ಶಿವಲಿಂಗಂದ, ಏನು ನೋಡೋಕೆ ಹೋಗಿದ್ದೇನು ಸರಿ ಐತೆಲ್ಲ? ಹ್ಞೂ ಸಂಗಪ್ಪಣ್ಣ ಎಲ್ಲ ಸರಿ ಐತಿ. ಅದನ್ನ ನಮ್ಮಣ್ಣ ಮಾತಾಡಿ ಸಂಗಪ್ಪಣ್ಣಿಗೆ ಹೇಳ್ದ ಅಂತೇಳಿ ಇವತ್ತು ಮಾತಾಡೋಕೆ ಬರಕತ್ತಾರಣ್ಣ. ಮತ್ತು ಹಿರಿಯರು ಅಂತ ಕರ್ಕೊಂಡು ಬಾ ನೀನು, ನಮ್ಮಣ್ಣ ಹೇಳಂದ. ಹೌದನು ಚಲೋ ಆಯ್ತು ಹಂಗಾರ. ಆಯ್ತು ಕರ್ಕೊಂಬರ್ತಂತ. ಎಷ್ಟು ಗಂಟೆಗೆ ಬರ್ತಾರಂತ, ಅವ್ರೇನು ಎಷ್ಟು ಮಂದಿ ಬರ್ತಾರೆ, ಏನು ಕತ್ತಿ ಏನು ಮತ್ತೆ ಉಳಿಗಿ ಉಣೋದ ಬೇರೆ ಮಾತಾಡೋದಷ್ಟ ಏನು ಗೊತ್ತಿಲ್ಲ ಸಂಗಪ್ಪಣ್ಣ. ನಮ್ಮವ್ವದ ಎಲ್ಲ ಮಾತಾಡ್ರಿ ಜಲ್ದಿ ಮಾತುಕತೆ ಎಲ್ಲ ಮುಗಿತಪ್ಪ ಅಂದ್ರೆ ಹೋಳಿಗೆ ಉಂಡು ಬಿಡ್ರಿ ಅಂತ ಅನ್ನಕತ್ತಿದ್ಲು. ಏನು ಮಾಡ್ತಾರೆ ಗೊತ್ತಿಲ್ಲ. ಯಪ್ಪ ಎಲ್ಲಿ ಎಲ್ಲಷ್ಟು ಮಾಡ್ಕೊಂತ ಕುಂದಿರ್ತೀರಿ, ಹೋಳಿಗೆ ಉಂಡು ಬಿಡ್ರಿ ಅಷ್ಟೇ. ಜಲ್ದಿ ಬರ್ತು, ನಾನು ಕರ್ಕೊಂಬರ್ತನು, ಮಾತುಕತೆ ಎಲ್ಲ ಆಡ್ಬಿಡಮ್ರಿ. ಅದು ಎಷ್ಟು ನಿಮ್ದು ಏಟ್ ಐತಿ ಏನೈತಿ ಎಲ್ಲ ಹೇಳ್ರಿ, ಅವ್ರದ್ದು ಏಟ್ ಐತಿ ಏನು ಕೇಳ್ಕರಿ ಎಲ್ಲ ಹೇಳ್ಬಿಡು. ನಾನೆಲ್ಲ ಅದಿಮ್ಬಿಡ್ತನಲ್ಲೇ ಮಾತಾಡಿಬಿಡ್ತನು ಏನೈತಿ ಏನು ಕತೆ ಅಂತೇಳಿ ಮುಗಿಸಿ ಹೋಳಿಗೆ ಉಂಡು ಬಿಟ್ರೆ ಆಯ್ತು. ಮತ್ತೆ ಇವತ್ತು ಮತ್ತೆ ಇಲ್ಲಿ ಇಟ್ಕೊಂಡು ಕುಂದಿರ್ತೀರಿ ಬೇರೆ ದಿನ ಎಲ್ಲ ಹಂಗೆ ಮಾಡ್ತಾರಪ್ಪ ಊರಾಗೆಲ್ಲ ಅಷ್ಟು.
ಬೇರೆ ಇಟ್ಕೊಂತ ಕುಂದ್ರಕ್ಕೆ ಹೋಗ್ಬಿಡ್ರಿ. ಏನು ಮನೆಗೆ ಹೆಣ್ಮಕ್ಳು ಜಿಗ್ಗಿ ಮಂದಿದ್ರು, ಓಣೆ ಹೆಣ್ಮಕ್ಳು ಅದಾರ. ಏನು 500 ಓಣೆ ನಿಮ್ಮದು, ಬರ್ತಾರೆ ಮಂದಿ ಎಲ್ಲ ಹೆಣ್ಮಕ್ಳೆಲ್ಲ ಬರ್ತಾರೆ ಮಾಡೋಕೆ. ಏನು ಜಲ್ದಿ ಮಾತುಕತೆ ಮುಗಿತಪ್ಪ ಅಂದ್ರೆ ಹೋಳಿಗೆ ಮಾಡಿಬಿಟ್ರೆ ಬಂದರೆ ಬೀಗ್ರಿ ಉಣಿಸಿ ಕಳಿಸ್ಬಿಡಮಂತ. ಅಷ್ಟ ಮಾಡಮ್ ಸಂಗಪ್ಪಣ್ಣ, ಅಷ್ಟ ಮಾಡಮ್ ತಗೋರಿ. ನಮ್ಮ ಅಣ್ಣನ ಅದನ್ನ ಕತ್ತಿದ್ದು, ನಮ್ಮ ಅವ್ನ ಅದನ್ನ ಕತ್ತಿದ್ದು, ಮತ್ತು ಊರಾಗ ನೀವು ಇರೋಂಗೆ ಅಂತೀರಿ ಅಂದ್ರೆ ಅಷ್ಟಕ್ಕೆ ಬಗೆಹರಿಸಂತಾಗ ಹೆಂಗೆ. ಮತ್ತೇನು ಒಪ್ಪಿಳಂಗದಾರ ಏನು ಹೆಂಗೆ ಏನು ಕತ್ತಿ? ಹ್ಞೂ ಸಂಗಪ್ಪಣ್ಣ ಒಪ್ಪಿಳಂಗದಾರ, ಏನು ಕಿರಿಕಿರಿಲ್ಲ. ಎಲ್ಲಷ್ಟು ಹೋಗಿ ನಾನೆಲ್ಲ ಮಂತಿನ ಎಲ್ಲ ವಿವರಿಸಿ ಬಂದೀನಿ. ಹಂಗಾಗಿ ಏನು ಒಪ್ಪಿಳಂಗದಾರ, ಏನು ತೊಂದ್ರೆ ಇಲ್ಲ ನೋಡು. ಆಯ್ತು ಚಲೋ ಆಯ್ತಾಗ ಅಷ್ಟು ಮಾಡು. ಸರಿ ಆಯ್ತು ಹೋಗಿ ನೀನು, ನಾನು ಕರ್ಕೊಂಬರ್ತೀನಿ. ಊರಾಗ ಹಿರಿಯರು ಯಾರಾದ್ರು ಒಂದು 4 ಮಂದಿನ ಕರ್ಕೊಂಬರ್ತೀನಿ. ಸೋಮೈತೆ ಒಂದು ಹೇಳಿ ಕರ್ಕೊಂಬರ್ತಾನೆ ಒಬ್ಬತ್ತನ. ಹತ್ತೊಬ್ಬತ್ತು ಬೇಕು ಮೇನು, ಹತ್ತಿಗೆ ಹೇಳಿಯಪ್ಪ ಅಂದ್ರೆ ಹತ್ತ ಕರ್ಕೊಂಬರ್ತಾನೆ. ನನಗತ್ತಿಗೆ ಹೇಳಿದ್ರೆ ಆಯ್ತು, ಹೋದ್ರೆ ಎಲ್ಲರೂ ಇದು ಮಾಡಿದ್ರೆ ನಡೀತೈತೆ. 19 ಮನೆಗೆ ಹೋಗಿ ಕರ್ಕೊಂಬರಪ್ಪ ನೀನು. ಆಯ್ತು ಸಂಗಪ್ಪಣ್ಣ ಅಷ್ಟ ಮಾಡ್ತೀನಿ. ಸದ್ಯ ನಿನಗೆ ಫಸ್ಟ್ ಹೇಳಕ್ಕೆ ಬಂದಿದ್ದು, ಈಗ ಸೋಮೈತೆ ಒಂದು ಹೇಳಿ ಬರ್ತೀನಿ. ಹಂಗೆ ಯಾರು ದಾರಿಗೆ ಸಿಗ್ತಾರೆ ಹೇಳ್ಕೊಂತ ಹೋಗಲ್ಲ, ಮತ್ತು ನೀನು ಕರ್ಕೊಂಬರ್ತೀನಿ. ಬೇಡ ಬೇಡ ಬೇಡ, ನನಗೆ ಹೇಳಿದಿಲ್ಲ ಆಯ್ತು, ನಾನು ಕರ್ಕೊಂಬರ್ತೀನಿ. ನನ್ನ ಕೆಲಸ ಅದು, ನಾನು ಎಲ್ಲರಿಗೆ ಅಂಥವೆಲ್ಲ ಕೆಲಸ ಮಾಡಿಕೊಡೋದು ನಾನು. ನೀನೇನು ತಿಳಿ ಕಿಡ್ಸಿಬಿಡ, ನಾನು ಸೋಮೈತೆ ಒಂದು ಹೇಳಿಲ್ಲ ಅಷ್ಟೇ. ಆಯ್ತಣ್ಣ ಬರ್ತೀನಿ ತಗೋಣ ಅಂದ್ರೆ. ಆಯ್ತು ಹೋಗು ಹುಷಾರಾಗು. ಬರ್ತೀವಿ ತಗೋಣ. ಎಷ್ಟು ಗಂಟೆಗೆ ಬರ್ಬೇಕು ಹೇಳು? ಅಣ್ಣ ಅವರು ಎಷ್ಟು ಒಂದು ಮುಂಜಾನೆ ಜಲ್ದಿನ ಬಿಡ್ತು ಅಂದಿದ್ರು. ಬಿಟ್ಟಾರ ನಾಗಲ್ಲಿ 7:08 ಬಿಡ್ತು ಅಂದಿದ್ರು. ಬಿಟ್ಟು ಒಂದು 10 ಗಂಟೆಗೆ ಹಿಂಗೆ ಬರ್ತಾರೆ. ಏನು ನಸಿಗ್ಲೇನ ಬಿಡ್ತು ಅಂದಿದ್ರು ಅಣ್ಣ. 10 ಗಂಟೆ ಅಂತ ಇಲ್ಲ ಇರ್ತಾರೆ, 9:10 ಇಲ್ಲಿ. ಆಯ್ತಾಗ ಮತ್ತೆ 10 ಗಂಟೆಗೆ ಇದ್ರಪ್ಪ ಅಂದ್ರೆ ನಾಷ್ಟ ಮಾಡಿ ಕೊಟ್ಟುಬಿಡ್ರಿ, ಉಪ್ಪಿಟ್ಟು ತಿರುಗಿಬಿಡ್ರಿ. ಏನು ಮಂಡಳಿ ಮಾಡಿದ್ರಿಲ್ಲ, ಚಾಗಿ ಕೊಟ್ಟು ಮಾತುಕತೆಗೆ ಸ್ಟಾರ್ಟ್ ಮಾಡಮ್ಮ. ಒಂದು 11ಕ್ಕೆ 10ವರೆಗೆ ಮಾತಿಗೆ ಕುಂತೀವಿ ಅಂದ್ರೆ 11, 12ಕ್ಕೆ ಮಾತು ಮುಗಿತು ಅಂದ್ರೆ ಅಡಿಗೆ ಸ್ಟಾರ್ಟ್ ಮಾಡ್ಕೊಂಬಿಡ್ರಿ. ಎಲ್ಲ ಮಾತುಕತೆ ಎಲ್ಲ ಅಣ್ಣ ಆಯ್ತಪ್ಪ ಅಂದ್ರೆ ಅಡಿಗೆ ಸ್ಟಾರ್ಟ್ ಮಾಡ್ಕೊಂಬಿಡ್ರಿ. 2-3 ಗಂಟೆ ಆದರೂ ತಡ ಇಲ್ಲ, ಉಣಿಸಿ ಕಳಿಸ್ಬಿಡಮಂತ. ಆಯ್ತು ನಾಷ್ಟ ಮಾಡಂತ. ಆಯ್ತಾಗ ಹೋಗಿ ನೀನು ಇನ್ನೂ ಒಟ್ಟು ಚಲೋ ಆದ್ರೆ ಸಾಕು. ಒಳ್ಳೆ ಮನೆತನ, ಒಳ್ಳೆ ಕುಟುಂಬ, ಅವ್ರ ಅಣ್ಣನ ಒಳ್ಳೆ ಮನುಷ್ಯ. ಅದೊಂದು ಹುಡುಗ ಲಾಸ್ಟ್ನೇದಕ್ಕೆ ಒಂದು ಮದುವೆ ಆದ್ರೆ ಸಾಕು, ಚಲೋ ಆಗ್ತೈತಿಲ್ಲ. ತಾತ ಎಲ್ಲಿಗುಂಟ್ರಿ? ಆರಾಮದಾರೆ ತಾತ? ಯಾರು? ಸಿದ್ದಪ್ಪನ? ಬಾರಪ್ಪ ಇಲ್ಲಿ ಕುಂತು ಬಾ. ಯಾಕೆ ಈ ಕಡೆ ಬಂದೆ? ತಾತ ಇಲ್ಲ ರೀ, ಅಣ್ಣ ಕರ್ಕೊಂಬಂದ ಮನೆಗೆ ಇಳ್ಬಾ ಅಂತ ಹೇಳಿದೆ, ಅದಕ್ಕೆ ಬಂದೆ. ಯಾಕಪ್ಪ ಏನು ವಿಶೇಷ ಐತೆ ಮನೆಯಾಗ? ಮೂರಿ ತಾತ ನಮ್ಮ ಶಿವಲಿಂಗಿಗೆ ಹೆಣ್ಣು ನೋಡಕ್ಕೆ ಬಂದಿದ್ರಲ್ಲ ಮೊನ್ನೆ, ಇವತ್ತು ಮಾತುಕತೆ ಆಡಕ್ಕೆ ಬರ ಮಾಡಕತ್ತಾರ. ಹಂಗಾಗಿ ಅದಕ್ಕೆ ಬರ್ರಿ. ಚಲೋ ಆಗ್ತದೆ ಹಂಗಾರೆ. 19ಗೆ ಮದುವೆ ಆಗಿದ್ದೀರಲ್ಲ, ಚಲೋ ಆಗ್ತಾವ. ಯಾವ ಊರವರು ಯಾವಾಗ ಬರ್ತಾರಂತ? ಅದೇ ತಾತ ಶಿವಪ್ಪಣ್ಣ ಹೇಳ್ದ ಅಂತ ಹೇಳಿದೆ ನಿಮಗೆ ಸಂಗಪ್ಪದ, ಅದಕ್ಕೆ ಹೇಳಕ್ಕೆ ಬಂದೆ. ಬರೀ ತಾತ ಬರ್ತಾರೆ ಜಲ್ದಿ ಮುಗಿಸ್ಬಿಡಮ್ರಿ ಎಲ್ಲ ಅಷ್ಟು. ಆಯ್ತು ಬರ್ತೀನಿ ತಗಪ್ಪ ಸಿದ್ದಪ್ಪ, ಬರ್ತೀನಿ. ಎಷ್ಟು ಗಂಟೆಗೆ ಬರ್ಬೇಕು? ಒಂದು 10-10ವರೆಗೆ ಬರೀತಾತ ನೋಡ. ಮಾತಾಡಕ್ಕೆ ಬರಕತ್ರ ಮುಗಿತಪ್ಪ ಅಂದ್ರೆ ಹಂಗೆ ಒಳಗೆ ನೋಡ್ಬಿಡೋಣ. ಚಲೋ ಅಷ್ಟ ಮಾಡಿಬಿಡ್ರಪ್ಪ. ನಾವು ಎಲ್ಲಿ ಇದು ಮಾಡೋದು? ದಣಿಯರಿಗೆ ಹೇಳಿರಿನು? ಎಳೆತಾತ ಮತ್ತು ಅವ್ರು ಎಲ್ಲಿ ಸಣ್ಣ ಪುಟ್ಟಕ್ಕೆಲ್ಲ ಇಲ್ಲಿ ಬರ್ತಾರೆ. ಅವ್ರು ನೀವೇ ಹಿರಿಯರು ಸದ್ಯಕ್ಕೆ, ದಣಿಯರು ಬಿಟ್ರೆ ನೀವೇ ಮಾಡ್ರಲ್ಲ ಅಷ್ಟು. ಇದನ್ನು ನೋಡಪ್ಪ ನಿಮ್ಮ ಮನೆ ತಂದೆ ಒಟ್ಟ ಎಲ್ಲ ನಮ್ಮ ಮೇಲೆ ಬಿಡ್ತೀರಿ, ಎಲ್ಲ ನಮ್ಮ ಮೇಲೆ ಹಿರಿಯರು ಅಂತೇಳಿ ಅಷ್ಟು ಅಭಿಮಾನ ನಿಮಗೆ. ಅದ ಸಾಕಪ್ಪ. ಆಯ್ತಾಗ ಬರ್ತು ನಡಿ ನಾನು. ಓಕೆ ಸ್ನೇಹಿತರೆ, ಈ ವಿಡಿಯೋದ ಈ ಭಾಗವು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಈ ಕಥೆಯು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಒಂದು ಅಭಿಪ್ರಾಯಗಳಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿಕೊಡಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇನ್ನೊಂದೇನೆಂದರೆ, ಈ ನಮ್ಮ ಚಾನಲ್ ವೀಡಿಯೋಸ್ನ ನೋಡ್ತಕ್ಕಂಥ ಒಬ್ಬ ನಮ್ಮ ವೀಕ್ಷಕರಾದಂಥ ವಿಹಾನ್ ಸುಂಕದ್ ಅವರು ತಮ್ಮ ಹುಟ್ಟುದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ವಿಹಾನ್ ಸುಂಕದ್ ಅವರಿಗೆ ಧ್ರುವತಾರೆ ಕನ್ನಡ ಕಾರ್ಟೂನ್ ಚಾನಲ್ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು.